ನಮಸ್ಕಾರ ಗಾಯ್ಸ್ ಇಲ್ಲೆಲ್ಲ ನೋಡ್ಬೋದು ಅವ್ರನ್ನ ಕಳಿಸ್ತಿದೀವಿ ಹಾಕಿದೀವಿ ಎಲ್ಲ ಫುಲ್ ಲೆಕ್ಕದಲ್ಲಿ 300 ಇದು ಗೈಸ್ ಯಾವ ಲಾಕದಲ್ಲಿ ಅದು 300 ಅಂತೆ. ಇಲ್ಲಿ ನೋಡಿ 185. ಅದಕ್ಕೆ ಗೈಸ್ ನಾವು ಅದಕ್ಕೆ ಆ ರೀಸನ್ನೇ ಇಲ್ಲಿ ಬರೋದು. ವರ್ಷದಲ್ಲಿ ಒಂದ್ಸಲ ಬರ್ತೀವಿ, ಬಂದು ಎಷ್ಟೋ ದಿನ ಆಗೋಗಿತ್ತು, ಆದರೂ ಇವಾಗ ಸ್ವಲ್ಪ ಬಲ್ಕಾಗಿ ತಗೋಬೇಕಲ್ಲ, ಇನ್ನು ಆ ರೀಸನಿಂದ ಇಲ್ಲಿ ಬಂದಿದ್ದೀವಿ. ನೋಡಿ ಸಾತ್ವಿ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾವನೆ ಪಾಪ. ಅವನಿಗೆ ಇಲ್ಲಿ ಬಂದು ರೇಟ್ ಇಷ್ಟು ಕಮ್ಮಿ ಇರೋದನ್ನ ನೋಡಿ ಸ್ವಲ್ಪ ಶಾಕಾಗಿ ಹೋಗಿದ್ದಾನೆ. ಇಲ್ಲ ಫಸ್ಟ್ ಅಂದರೆ ಬರ್ತಿದ್ವಿ, ಅದೇ ತುಂಬ ದಿನ ಆಗೋಗಿತ್ತು ಬಂದು. ನಾವು ಯೂಶ್ವಲಿ ತಗೊಳ್ಳಲ್ಲ, ಆದರೂ ನೋಡೋಣ ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಇದೆಲ್ಲ ಮಿಲ್ಕೆ ನೋಡ್ಬೋದು, ರೇಟ್ ಎಷ್ಟೆಷ್ಟು ಹಾಕಿದ್ದಾರೆ ಅಂತ. ಇವೆಲ್ಲ ಮಿಲ್ಕಿನೇ. ಬನ್ನಿ ಹೋಗಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬ್ರೆಡ್ ಸೆಕ್ಷನ್ಗೆ ಹೋಗ್ತಿದ್ದೀವಿ. ಆವಾಗ ಕೈಫ್ ಅವನೊಬ್ಬನೇ ಹೋಗಿ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದ್ಬಿಟ್ಟಿದ್ದ. ಸೊ ಅದಕ್ಕೆ ಬನ್ನಿ ನಾವು ಹೋಗಿ ನಮಗೆ ಬೇಕಾಗಿರೋ ಬ್ರೆಡ್ನ ತೊಗೊಬಂದ್ಬಿಡೋಣ. ಆ ಕಡೆ ಎಲ್ಲ ನೋಡ್ಬೋದು ಐಸ್ ಕ್ರೀಮ್ಗಳಿದೆ, ಈ ಕಡೆ ಎಲ್ಲ ಫ್ರೋಝನ್ ಫುಡ್ಗಳಿದೆ, ಲೈಕ್ ಪಿಜ್ಜಾ, ಫ್ರೆಂಚ್ ಫ್ರೈಸ್, ಬೇರೆ ಎಲ್ಲ ಏನೇನೆಲ್ಲ ಫ್ರೋಝನಲ್ಲಿ ಬೇಕ್ರಿ ಐಟಮ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಮೀಟ್ಗಳಿಟ್ಟಿದ್ದಾರೆ ಗೈಸ್, ಲೈಕ್ ಪ್ರಾನ್, ಚಿಕನ್ನ ಫ್ರೈ ಮಾಡಿರೋದು ಅವೆಲ್ಲ ಇಟ್ಟಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು ಡ್ರಿಂಕ್ಸ್ ಗೈಸ್. ಇಲ್ಲೆಲ್ಲ ನೋಡಿ ಫಿಶ್ಗಳು, ಇಲ್ಲೆಲ್ಲ ಫಿಶ್ಗಳು ಇಟ್ಟಿದ್ದಾರೆ. ಬನ್ನಿ ನೆಕ್ಸ್ಟು ಅವರೆಲ್ಲ ಹೋಗಿದ್ದಾರೆ ಅಲ್ಲಿ ಹೋಗೋಣ ಗೈಸ್. ಈ ಸೆಕ್ಷನಲ್ಲಿ ನೋಡಿ ಎಲ್ಲ ಫುಲ್ಲು ತರಕಾರಿಗಳಿದೆ, ಯಾಕಂದರೆ ಇಲ್ಲೆಲ್ಲ ತರಕಾರಿ ಹೋಗಿ ನಾವು ತೊಗೊಳ್ಳಲ್ಲ, ಆಲ್ರೆಡಿ ತೊಗೊಂಬಂದ್ಬಿಟ್ಟಿದ್ದೀವಿ ತರಕಾರಿ ಎಲ್ಲ. ಬನ್ನಿ ಬ್ರೆಡ್ ತೊಗೊಬಂದಿಲ್ಲ, ಬ್ರೆಡ್ ತೊಗೊಳ್ಳೋಣ. ತೊಗೊಂಡ್ರಾ ಬ್ರೆಡ್ಡು? ಏನೇನು ತಂದಿದ್ದೀವಲ್ಲೋ ಫರ್ಮೆಂಟೆಡು, ಅದು ಜಾಸ್ತಿ ಇದೆ. ಓ ನೋಡಿ ಹೇಳ್ತಾಳೆ ಲಿಖಿತ. ಎಷ್ಟು ಗೈಸ್ ನೋಡಿ, ಬ್ರೆಡ್ಡು ಆಲ್ರೆಡಿ ನಿನ್ನೆ ತಂದಿದ್ದೀವಿ ಬ್ರೆಡ್ಡು, ಆದರೂ ಇನ್ನೂ 2 ತೊಗೊಂಡಿದ್ದಾರೆ. ರೆಡಿನಾ ಹೋಗೋಣ? ಅಣ್ಣ ಎಲ್ಲ ಎತ್ಕೊಂಡು ರೆಡಿಯಾಗಿ ನಿಂತಿದ್ದಾನೆ. ಇವಾಗ ಇದನ್ನೆಲ್ಲ ಹೆಂಗೆ ಎತ್ಕೋಗೋದಂತ ಗೊತ್ತಿಲ್ಲ. ಬ್ಯಾಗ್ ತಂದಿಲ್ಲ, ಒಂದೇ ಒಂದು ಬ್ಯಾಗ್ ತಂದಿದ್ದೀವಿ. ಆಶಾ ಬ್ಯಾಗ್ ಹಾಕೊಂಡಿದ್ಯಾ ಅದರಲ್ಲಿ? ಇಲ್ಲ ಗೈಸ್ ಇವತ್ತು ಕ್ಯಾರಿ ಬ್ಯಾಗು ತೊಗೊಂಬಂದಿಲ್ಲ. ಬ್ಯಾಗಿಗೆ 200 ರೂಪಾಯಿ ಕೊಡಬೇಕು ಇವಾಗ. ಅವರಿಬ್ರು ಬ್ಯಾಗೋಸ್ಕರನೇ ಜಗಳ ಆಡ್ತವ್ರೆ. ಬನ್ನಿ ಇಷ್ಟೇ ಗೈಸ್. ಇಲ್ಲಿ ನೋಡಿ ಇಲ್ಲೆಲ್ಲ ಫುಲ್ಲು ಡ್ರಿಂಕ್ಸು, ಬಿಯರ್ ಎಲ್ಲ ಹಂಗೆ ಹೊರಗಡೆ ನಿಲ್ಸಿರ್ತಾರೆ. ಇನ್ನು ಆ ಕಡೆ ಒಂದು ಸೆಕ್ಷನ್ ಇದೆ, ಆ ಸೆಕ್ಷನ್ಗೆ ನಾವು ಹೋಗಿಲ್ಲ, ಯಾಕಂದರೆ ನಮ್ಗೆ ಆ ಕಡೆ ಏನು ಕೆಲಸ ಇರಲಿಲ್ಲ. ಬಿಸ್ಕೆಟ್ ಮಗ, ಬಿಸ್ಕೆಟು ಕಾಫಿ ಜೊತೆ ತಿನ್ನೋಕ್ಕೆ. ಬನ್ನಿ ಹೋಗಿ ಬಿಸ್ಕೆಟ್ ತೊಗೊಂಬಂದ್ಬಿಡೋಣ. ಎಲ್ಲಿ ಗಾಯ್ಸ್? ಮತ್ತೆ ಗಾಯ್ಸ್ ಇಲ್ಲಿ ನೋಡಿ ಕಾಫಿ ಪೌಡ್ರ್ ಬೇಕಂತ ಇವಳಿಗೆ. ಯಾವುದು? ಸಣ್ಣ ತಗೊಳ್ಳೋಣ, ಯಾಕಂದರೆ ನಾವು ಸ್ವಲ್ಪ ಅಷ್ಟೇ ಮಾಡೋದು. 10 ಮಿಲ್ಕ್ ಇದೆಯಲ್ಲ ಇವಾಗ, ಇದು ತಗೋ, ಇದು ಹೋಗ್ಲಿ. ಇಷ್ಟು ಬೇಕಾಗುತ್ತಾ? 309 ಆದರೂ ಗೈಸ್ ಇವತ್ತು ನಾವು 5 ಜನನೂ 2,000 ಸಾವಿರ ಎಕ್ಸ್ಚೇಂಜ್ ಮಾಡ್ತಿದ್ವಿ. ಎಲ್ಲ ಕಾಸು ಹೋಗ್ಬಿಡ್ತು. ಇಲ್ಲಿ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ, ಆದರೆ ನಾವು 10,000 ಟೋಟಲ್ 5 ಮೆಂಬರ್ಸು ಎಷ್ಟು ಎಕ್ಸ್ಚೇಂಜ್ ಮಾಡಿಸಿದ್ರೆ 10,000 ಎಕ್ಸ್ಚೇಂಜ್ ಮಾಡಿಸಿದ್ವಿ. ಆದರೆ ನಮ್ಗೆ ಎಷ್ಟು ಸಿಕ್ಕಿರ್ಬೋದು ಹೇಳಿ? ಓನ್ಲಿ 7,500 ಸಿಕ್ಕಿದೆ ಗೈಸ್ ಅಷ್ಟೇ. ಇಲ್ಲೆಲ್ಲ ರೇಟೆಲ್ಲ ಫುಲ್ಲು 500 ರೂಪಾಯಿ ಕಮ್ಮಿ ಆಗಿಬಿಟ್ಟಿದೆ. ಅದು ಯಾವುದು ನಮ್ಮ INR ಬೀಳ್ತಿದೆಯಲ್ಲ, ಆ ರೀಸನಿಂದ ನಮಗೆಲ್ಲ ಫುಲ್ಲು ಕಮ್ಮಿ ಸಿಗ್ತಿದೆ ಕಾಸು. ಕಾಫಿ ಪೌಡರ್ ಯಾವ ತಗೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. ಇರಿ ಹೋಗಿ ಇವಾಗ ಬಿಸ್ಕೆಟ್ ತೊಗೋತೀವಿ. ಅದು ಬೇಡ, ಟೀ ಪೌಡರ್ ತಗೋ, ಅದು ಕಾಫಿ ಪೌಡರ್ ತಗೋ. ನೆಸ್ಕೆಫೆ ಬೇಡ, ಇದೆ ಚೆನ್ನಾಗಿದೆ. ಇದನ್ನು ಟೀ ಪೌಡರ್, ಕಾಫಿ ಪೌಡರ್ ಇದು. ಕಾಫಿ ಪೌಡರ್ ಒಂದು ಎತ್ಕೊಂಡಿದ್ದೀವಿ. ಅವರು ಪಕ್ಕದ ಸೆಕ್ಷನಲ್ಲಿ ಇದ್ದಾರೆ ಅನಿಸುತ್ತೆ. ಬನ್ನಿ ಪಕ್ಕದ ಸೆಕ್ಷನ್ಗೆ ಹೋಗೋಣ ಗೈಸ್. ನೋಡಿ ಇಲ್ಲೊಬ್ರು ನಮ್ಮ ಫ್ರೆಂಡ್ ಸಿಕ್ಕಿದ್ದಾರೆ, ಅವ್ರ ಹತ್ರ ನಾವು ನಮಸ್ಕಾರ ಕರ್ನಾಟಕ ಅಂತ ಹೇಳ್ಸೋಣ. ನಮಸ್ಕಾರ ಕರ್ನಾಟಕ. ಗೈಸ್ ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಬಿಯರ್ಗಳು ಇಟ್ಟಿದ್ದಾರೆ. ಆ್ಯಕ್ಚುಲಿ ತುಂಬ ಚೀಪಾಗಿರುತ್ತೆ ಗೈಸ್ ಬಿಯರ್ಗಳೆಲ್ಲ, ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ. ಇಲ್ಲೆಲ್ಲ ನೀರೇ ಕಾಸ್ಟ್ಲಿ ಇರುತ್ತೆ, ಬಟ್ ಬಿಯರ್, ವಿಸ್ಕಿ, ವೋಡ್ಕಾ ಅದೆಲ್ಲ ಕಮ್ಮಿ ಇರುತ್ತೆ. ಆ ಕಡೆ ಎಲ್ಲ ಜ್ಯೂಸ್ ಸೆಕ್ಷನ್ಗಳಿದೆ. ನಾರ್ಮಲಾಗಿ ಕೋಲ್ಡ್ ಡ್ರಿಂಕ್ಸ್ ಅವೆಲ್ಲ ಸಿಗುತ್ತೆ ಆ ಕಡೆ. ಸೊ ಬನ್ನಿ, ಇಲ್ಲಿ ನಮಗೆ ಬೇಕಾಗಿರೋವಂಥ ಎಲ್ಲ ಇದು ಸಿಗುತ್ತೆ. ಯಾವುದು
ಚಿಪ್ಸು ಲೇಸ್ಗಳೆಲ್ಲ ಈ ಕಡೆ ಸಿಗುತ್ತೆ. ಸೊ ಬನ್ನಿ. ಮತ್ತು ಇಲ್ಲಿ ಕೇಕ್ಸ್ ಎಲ್ಲ ಇದೆ. ನಾವೇನು ಜಾಸ್ತಿ ತಿಂದಿಲ್ಲ ಗೈಸ್ ಇಲ್ಲೆಲ್ಲ, ಯಾಕಂದರೆ ಎಲ್ಲ ಕಾಸ್ಟ್ಲಿ, ವರ್ತಿರಲ್ಲ ಅಷ್ಟೊಂದು, ಆ ರೀಸನ್ ಏನೋ ತಿಂದಿರಲ್ಲ. ಬನ್ನಿ, ಅಲ್ಲಿ ಅವ್ರು ಮಾತಾಡ್ಕೊಂಡು ನಿಂತಿದ್ದಾರೆ, ಅವ್ರ ಹತ್ರ ಹೋಗೋಣ ಅಷ್ಟೇ ಗೈಸ್. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಆಗಿದೆ, ಅವರು ಏನೇನೆಲ್ಲ ತೊಗೋಬೇಕೆಲ್ಲ ತೊಗೊಂಡು ನಿಂತಿದ್ದಾರೆ ನೋಡಿ. ಬಿಸ್ಕೆಟು ಅವಾಗ ಹೇಳಿದ್ನಲ್ಲ ಫೋರ್ಸೈಟ್, ಸೊ ಅವರು ಇದೇ ತಗೊಂಡವ್ರೆ ಕರೆಕ್ಟಾಗಿ, ಯಾಕಂದರೆ ಅದೇ ಇಂಡಿಯನ್ಸ್ ಜಾಸ್ತಿ ತಿನ್ನೋದು. ಬನ್ನಿ ಹೋಗಿ ಇವಾಗ ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗಿ ಬಿಲ್ ಹಾಕ್ಸ್ಕೊಂಡು ನಮ್ಮ ಪಾಡಿಗೆ ನಾವು ರೈಟ್ ಹೇಳೋಣ ನಮ್ಮ ಹಾಸ್ಟೆಲ್ಗೆ. ಏನಂತೀರಾ? ಕ್ಯಾಬ್ ಬುಕ್ ಮಾಡ್ಬೇಕಣ್ಣ. ಹಾಂ, ಕ್ಯಾಬ್ ಕ್ಯಾಬ್ ಎಲ್ಲ ಅಂತ ಹೆಂಗೆ ಎತ್ಕೊಂಡು ಹೋಗ್ತಿದ್ದು? 5 ಜನ ಆಗಲ್ಲ ಕೈ ಕ್ಯಾಬಲ್ಲಿ. ಬಸ್ಸಲ್ಲಿ ಹೋಗ್ಬೇಕಷ್ಟೆ. 4 adults 1 child. ನೋಡಿ ಗೈಸ್, ಚೈಲ್ಡ್. ಪ್ಲೀಸ್ ಅಂಕಲ್. ಇವಾಗ ಕ್ಯಾಬ್ನ ಬುಕ್ ಮಾಡ್ಬೇಕಾ ಹಿಂಗೆ? ಕ್ಯಾರಿ ಬ್ಯಾಗ್ ಏನು ತಗೊಂತೆ? ಕ್ಯಾರಿ ಬ್ಯಾಗ್ ಒಂದು ತಗೊಳ್ಳಿ, ಅಲ್ಲಿ ನೋಡಲ್ಲಿ ಬ್ಯಾಗ್ ಇದೆ ಗೈಸ್. ನೋಡಿ ಆ ಒಂದು ಕ್ಯಾರಿ ಬ್ಯಾಗ್ಗೆ ನೀವು ಇದರಲ್ಲಿ ಅದು 119. 119 ರೂಪಾಯಿ ಕೊಡಬೇಕು. ಕ್ಯಾಬ್ ಮಾಡ್ಕೊಳ್ಳೋದಾದ್ರೆ ಕ್ಯಾರಿ ಬ್ಯಾಗ್ ಅವಶ್ಯಕತೆ ಇರಲ್ಲ, ಯಾಕಂತಂದ್ರೆ ಅಲ್ಲಿ ಮೋಹನ್ಗೆ ಕೆಳಗೆ ತರ ಕೆಳದ್ರೆ ಮುಗಿತು ಬ್ಯಾಗ್. ಇವಾಗ ನೀವು ಬಸ್ಸಲ್ಲಿ ಹೋಗ್ಬೇಕಂತ ಬಸ್ಸಿಗೆ ಹೋಗ್ಬೇಕಂದ್ರೆ ಕ್ಯಾಬಿಗೆ ಸುಮ್ಮನೆ 119 ಹೋಗುತ್ತೆ. ಈ ಬ್ಯಾಗ್ ನೋಡು 190. ಆ ಕ್ಯಾಬಲ್ಲಿ ಅದು ಅದರಲ್ಲಿ ಏನು ಬರಲ್ಲ, ಮತ್ತೆ ಕ್ಯಾಬ್ಗೆ 420. 350 ಹಂಗೆ ಹೋಗುತ್ತೆ ಮ್ಯಾಕ್ಸ್. ಗೈಸ್ ಇವರೆಲ್ಲ ಫುಲ್ ಇವಾಗ ಡಿಸ್ಕಸ್ ಮಾಡ್ತಿದ್ದಾರೆ ಕ್ಯಾಬಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋದಾ ಅಂತ. ಆದರೆ ನಾವು 5 ಜನ ಇದ್ದೀವಿ, 5 ಜನನ ಕ್ಯಾಬಲ್ಲಿ ಕೂರ್ಸ್ಕೋತಾರೋ ಇಲ್ಲೋ ಅನ್ನೋದೇ ಡೌಟು. ಹೋದರೆ 4 ಜನ ಹೋಗಬೇಕು, ಇನ್ನೊಬ್ರು ಬಸ್ಸಲ್ಲಿ ಹೋಗಬೇಕು. ಸೊ ಕೈಫ್ ನೀನು ಬಸ್ಸಲ್ಲಿ ಬಂದ್ಬಿಡು, ಏನಂತೀಯಾ? ಸರಿ, ನಾನು ಶೇರ್ ಹಾಕಲ್ಲ, ನಾನು ಅದು ಎತ್ತೊಂದು ಬರ್ರಿ. ನೋಡಿದ್ರಾ? 460 ಕ್ಯಾಬಲ್ಲಿ ಇಲ್ಲಿಂದ 460 ಅಂತೆ. ಜಸ್ಟ್ ಒಂದು 15-20 ಮಿನಿಟ್ ಅಷ್ಟೇ ಗೈಸ್ ಡ್ರೈವ್. 2 ಕ್ಯಾರಿ ಬ್ಯಾಗ್ 200. ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಎಲ್ಲ ಯೋಚನೆ ಮಾಡ್ತಿದ್ದೀವಿ. ಬನ್ನಿ, ಏನಂತೀರಾ? ವಾಹ್ ಸೂಪರ್ ಗೈಸ್. ನೋಡಿ ಏನಂತ ಲಿಖಿತ, ಇನ್ನೊಂದ್ಸಲ ಹೇಳು. ನೀವು 3 ಜನ ಕ್ಯಾಬಲ್ಲಿ ಹೋಗಿ ನಾವು ಬಸ್ಸಲ್ಲಿ ಬರ್ತೀವಿ. ವಾಹ್ ಸೂಪರ್ ಗೈಸ್. ಇದಕ್ಕೆ ನಾನು ಒಪ್ಕೋತೀನಿ, ಇದಕ್ಕೆ ಅಗ್ರಿ ಮಾಡಿಕೊಂಡು ನೀವು ಬಸ್ಸಲ್ಲಿ ನಡೀರಿ, ನಾವು ಕ್ಯಾಬ್ ಮಾಡ್ಕೊಂಡು ಬರ್ತೀವಿ. ಓಕೆ, ಬಾಯ್ ಬಾಯ್ ಗೈಸ್. ನೋಡಿ, ಹಾಂ ಹಾಂ ಹಾಂ, ಹಂಗೆ ಎತ್ಕೊಂಡ್ಬಾರ್ದು, ಆ ಕಾಯಿನ ಅವ್ರಿಗೆ ಕೊಡ್ಬೇಕಾ? ಅದು ಅಲ್ಲಿ ಹಾಕ್ಬಿಟ್ಟು ಇದು ಕಾಯಿನ ಅವ್ರು ಕೊಟ್ಬಿಟ್ಟು 100 ರೂಪಾಯಿ ಇಸ್ಕೊಂಬಿಡು ರಿಟರ್ನು. ಗೈಸ್ ನೋಡಿ, ಅಲ್ಲಿ ಅವರು ಬಿಲ್ ಹಾಕ್ಸ್ಕೊತಿದ್ದಾರೆ. ಇಲ್ಲಿ ಆಲ್ರೆಡಿ ಕ್ಯಾಬ್ ಬಂದು ವೆಯ್ಟ್ ಮಾಡ್ತಿದ್ದೆ, ಅಲ್ಲಿ ವೈಟ್ ಕಲರ್ ನೋಡ್ಬೋದು. ಸೊ ಅದಕ್ಕೆ ನಾನು ಆ ಕ್ಯಾಬ್ ಅವ್ರ ಹತ್ರ ಬಂದು ಸ್ವಲ್ಪ ವೆಯ್ಟ್ ಮಾಡಿ 1-2-3 ಮಿನಿಟ್ಸ್ ಅಲ್ಲಿನ ಬಿಲ್ ಹಾಕ್ತಿದ್ದಾರೆ ಅಂತ ಹೇಳಿದ್ದೀನಿ. ಸೊ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಬಿಲ್ ಹಾಕೊಂಡು ಬಂದ ತಕ್ಷಣ ನೋಡೋಣ, ಅವ್ರಿಗೊಂದ್ಸಲ ಹೋಗಿ ಕೇಳಿ ನೋಡ್ತೀನಿ, ಈ ಥರ 5 ಜನ ಇದ್ದೀವಿ, ಅಡ್ಜಸ್ಟ್ ಮಾಡ್ಕೋತೀರಾ ಅಂತ. ಏನಾದ್ರು ಮಾಡ್ಕೊಂಡಿಲ್ಲ ಅಂದರೆ ಹುಡುಗಿರನ್ನ ಕಳಿಸ್ಬಿಟ್ಟು ನಾವು ಇದ್ರಲ್ಲಿ ಹೋಗೋಣ, ಬಸ್ಸಲ್ಲಿ ಹೋಗೋಣ, ನೋಡೋಣ ಹೆಂಗಾಗುತ್ತೆ ಅಂತ ಇರಿ. ಗೈಸ್ ನೋಡಿ, ಕ್ಯಾಬಲ್ಲಿ ಅವ್ರನ್ನ ಕಳಿಸ್ತಿದ್ದೀವಿ, ಅವ್ರು 3 ಜನನ್ನ, ನಾವಿಬ್ಬರು ಬಸ್ಸಲ್ಲಿ ಹೋಗ್ತಿದ್ದೀವಿ. ಪಾಪ ಹುಡುಗಿರು ಲಿಖಿತಾಗ ನೆನ್ನೆ ಹುಷಾರಿಲ್ಲದೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೀವಿ. ಮತ್ತೆ ಅವ್ರನ್ನ ಬಸ್ಸಲ್ಲಿ ಕಳಿಸಿದ್ರೆ ಸರಿ ಇರಲ್ಲ ಅಂದ್ಬಿಟ್ಟು ಹುಡುಗಿರನ್ನ ಕ್ಯಾಬಲ್ಲಿ ಕಳಿಸ್ಬಿಟ್ಟು ನಾವಿಬ್ಬರು ಇವಾಗ ರಾಜಾರೋಷವಾಗಿ ಕೈನ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಸಾರಿ, ಇವಾಗ ರೂಮ್ಗೆ ಹೋಗ್ತಿರೋದು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲ್ಲ, ಬನ್ನಿ ರೂಮ್ಗೆ ಹೋಗೋಣ ಸ್ಟ್ರೈಟಾಗಿ. ಕೈ ಏನಂತೀಯಪ್ಪ? ಇಲ್ಲಿ 7 o'clock ಲೈಟ್. ಹಾಂ ಗೈಸ್ ನೋಡಿ, 9:30 ತನಕ, 9:30 10 ಸಮ್ಟೈಮ್ಸ್ 10 ಗೈಸ್, 10 o'clock ತನಕ ಹಿಂಗೆ ಫುಲ್ಲು ಸನ್ಲೈಟ್ ಇದ್ದೇ ಇರುತ್ತೆ, ಬೆಳಕಿದ್ದೇ ಇರುತ್ತೆ. ಸನ್ಸೆಟ್ ಆಗೋದು 8:30 ಗೈಸ್ ನಾರ್ಮಲಿ. ಹಾಂ, ನಾರ್ಮಲಾಗಿ 8:30, ಸಮ್ಟೈಮ್ಸ್ 9-10 ಆಗುತ್ತೆ ಗೈಸ್ ಸಮ್ಟೈಮ್ಸ್. ನೋಡಿ ಕಾರ್ ಎಲ್ಲ ಸಖತ್ತಾಗಿದೆ ಅಷ್ಟೇ. ಶಾಪಿಂಗ್ ಎಲ್ಲ ಮುಗೀತು. ಇನ್ನು 1 ಮಂತು ಮಾತಾಡೋಂಗಿಲ್ಲ, ತರಕಾರಿಗೂ ಹೋಗೋಂಗಿಲ್ಲ. ಎಷ್ಟು ನಾವು 5 ಜನ ಇದ್ದೀವಿ, 1 ಮಂತಿಗೆ 9 kg ತರಕಾರಿ, ಅದು ಟೊಮೊಟೊ ಎಲ್ಲ ಜಾಸ್ತಿ ತೊಗೊಂಬಂದಿದ್ದೀವಿ. ಸೊ ಬನ್ನಿ ಹೋಗೋಣ ಅಷ್ಟೇ, ಮುಗೀತು. ನೋಡಿ ಅವರು ಅಲ್ಲಿ ಹೋಗ್ತಿದ್ದಾರೆ, ಬಾಯ್ ಅನ್ಬಿಡಿ. ಅವನಿಗೆ ಅದನ್ನು ಕಾಲ್ ರಿಸೀವ್ ಮಾಡಬೇಕಂತೆ. ಬನ್ನಿ, ಇಲ್ಲಿಂದ ಬಸ್ ಮೆಟ್ರೋ ವಿಸಿದ್ ಏನಂತ ಅರ್ಥ ಗೊತ್ತಿಲ್ಲ. ಬನ್ನಿ ನೋಡಿ, ಅಲ್ಲಿ ರೋಡ್ ಇದೆ, ಹೋಗಿ ಶಿಸ್ತಾಗಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಮಾಡಿ ತಿನ್ಕೊಂಡು, ಮತ್ತು ನಮ್ಮ ಕೆಲಸ ಏನು ಓದಬೇಕು, ಓದ್ತಾನೆ ಇರಬೇಕು. ಇನ್ನು 1 ತಿಂಗಳು ನಾನ್ ಸ್ಟಾಪ್ ಓದ್ತಾನೆ ಇರಬೇಕು ಗೈಸ್. ಇನ್ನು ಕರೆಕ್ಟಾಗಿ 1 ತಿಂಗಳು ತನಕ 5 ಎಕ್ಸಾಮ್ ಇದೆ. ಓದ್ತಾನೆ ಇರಬೇಕು. ನಾವು ಓದ್ತಾನೇ ಇರ್ತೀವಿ. ಏನಂತ ಯಾಕೈಫ್? ಓದಲೇಬೇಕು, ನೋ ಆಪ್ಷನ್. ಅವನಾದ್ರೂ ಬೆಳಗ್ಗೆಯಿಂದ ಕೂತ್ಕೊ ಓದಿದ್ದಾನೆ ಗೈಸ್. ನಮ್ಮದು ದಿನ ಹೆಂಗೋಗಿದೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಊಟ ಮಾಡಿಕೊಂಡು ಈ ಕಡೆ ಪ್ರಿಯೋಸಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಪ್ರಿಯೋಸಿಗೆ ಬಂದು ಮತ್ತೆ ಅಲ್ಲಿಂದ ಮಳೆ ಗಿಳೆಯಲ್ಲಿ ನಿಂತ್ಕೊಂಡು
ಅದಾದ್ಮೇಲೆ ಮತ್ತೆ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಮಳೆ ಬಂತು ಅಂತ ಸ್ವಲ್ಪ ಹೊತ್ತು ರೂಮಲ್ಲೇ ಇದ್ದು ಇವಾಗ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಟೈಮ್ ನೋಡಿದ್ರೆ ಇಷ್ಟು ಆಗೋಗಿದೆ. ಇವಾಗ ಸ್ಟ್ರೈಟ್ ರೂಮ್ಗೆ ಹೋಗಿ ಸ್ವಲ್ಪ ಅಡುಗೆ ಮಾಡಿಕೊಂಡು ಓದೋದೇ ಗಾಯ್ಸ್, ಏನಿಲ್ಲ. ನೋಡ್ಬೋದು ಇಲ್ಲೂ ಈ ಕಡೆಲ್ಲ ಹಳ್ಳಿ, ಇದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದೆ ಅಷ್ಟೇ ಗೈಸ್. ಈ ಊರು ಇನ್ನೇನು ದೊಡ್ಡದೇನಿಲ್ಲ. ಆದರೂ ಏನೇ ಇದ್ರೂ ನಮಗೆ ನಮ್ಮ ಇಂಡಿಯಾನೇ ಚೆನ್ನಾಗಿರೋದು ಗೈಸ್. ಸಖತ್ತಂದರೆ ಎಂಜಾಯ್ ಮಾಡ್ಬೇಕಂದ್ರೆ ಇಂಡಿಯಾನೇ ಸೂಪರು. ಆದರೆ ಏನು ಮಾಡೋಕ್ಕಾಗಲ್ಲ, ಇನ್ನೊಂದು 3 ವರ್ಷ ಇದೆ ಅಷ್ಟೇ. 3 ವರ್ಷ ಇದ್ಬಿಟ್ಟು ಬಂದ್ಬಿಡ್ತೀವಿ ಇಂಡಿಯಾಗೆ. ಆಮೇಲೆ ಮತ್ತೆ ಅಲ್ಲಿಂದ ನೋಡೋಣ. ಅಲ್ಲಿ ಹೋಗ್ತಿದ್ದಾರೆ ನೋಡಿ ಅವರು. ಇದೇ ಹೈವೇ ನೋಡಿ ಫುಲ್ಲು. ಇವಾಗ ನಾವೇನು ರೋಡ್ ಕ್ರಾಸ್ ಮಾಡೋದಿಲ್ಲ. ಅದೇ ರೋಡ್ ಕ್ರಾಸ್ ಮಾಡೋದು ನಾವು ಇದ್ದಿದ್ದರೆ ಈ ಬಟನ್ ಒತ್ತಬೇಕಾಗಿತ್ತು. ನಾವು ಇವಾಗ ರೋಡ್ ಕ್ರಾಸ್ ಮಾಡಲ್ಲ ಅಲ್ಲ, ಸೊ ನಾವು ಇದೇ ದಾರಿಲಿ ಹೋಗ್ಬೇಕು ನಮ್ಮ ಊರಿಗೆ. ಬನ್ನಿ ಹಿಂಗೇ ನಡ್ಕೊಂಡು ಹೋಗೋಣ, ಸರಿ ಇರುತ್ತೆ. ಏನು ನೋಡಿ ಎಲ್ಲೇ ಹೋದರೂ ಹಿಂಗೆ ಫೋನ್ ಎತ್ಕೊಂಡು ನಿಂತ್ಕೊಬಿಡ್ತಾನೆ ವೀಡಿಯೋ ಮಾಡೋಕ್ಕೆ, ಫೋಟೋ ತಗೊಳ್ಳೋಕ್ಕೆ. ಅಲ್ಲಿದೆ ಬಸ್ ಸ್ಟ್ಯಾಂಡು, ಅಲ್ಲಿ ನಿಂತಿದ್ದಾರೆ ಕಾಣಿಸ್ತಿರ್ಬೋದು ಒಂದಿಬ್ರು. ಅಲ್ಲಿ ಹೋಗಿ ಬಸ್ ಹತ್ಕೊಂಡು ಹೋಗೋಣ ಬನ್ನಿ. ನಮ್ಮ ಬಸ್ ಬರ್ತಿದೆ ಇಲ್ಲಿ, ಟ್ರಾಲಿ ಬಸ್. ಬನ್ನಿ ಹೋಗೋಣ. ಸೊ ಗಾಯ್ಸ್ ಫೈನಲಿ ರೂಮಿಗೆ ಬಂದು ತಲುಪಿದ್ದೀವಿ. ಬನ್ನಿ ಏನೇನು ತಂದಿದ್ದೀವಿ ಅಂತ ಒಂದ್ಸಲ ನೋಡ್ಕೊಳ್ಳಿ. ಇವ್ನು ನೋಡಿ, ಇವನು ಆಲ್ರೆಡಿ ಎಲ್ಲ ಫುಲ್ಲು ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಮೊಟ್ಟೆ, ಮಿಲ್ಕು, ಅಲ್ಲಿ ಬ್ರೆಡ್ಡು, ಬಿಸ್ಕೆಟು, ಇಲ್ಲಿ ಸ್ವಲ್ಪ ಎನರ್ಜಿ ಡ್ರಿಂಕು, ಮತ್ತು ಇಲ್ಲಿ ಆಯಿಲು, ಮತ್ತು ಟಿಶ್ಯೂ, ಮತ್ತು ಸ್ಕ್ರಬ್ಬು. ಮತ್ತು ಬನ್ನಿ ಹಾಗೆ ಇಲ್ಲಿ ಫ್ರಿಜ್ಜಲ್ಲೂ ಎಲ್ಲ ಫುಲ್ ತುಂಬಿಸಿಟ್ಟಿದ್ದೀವಿ. ಅದನ್ನು ಒಂದ್ಸಲ ನೋಡ್ಬಿಡಿ. ಇವತ್ತೆಲ್ಲ ಫ್ರಿಜ್ಜು ರೂಮ್ ಎಲ್ಲ ಫುಲ್ಲು ತುಂಬೋಗಿದೆ ನೋಡಿ. ಫ್ರಿಜ್ಜಲ್ಲೂ ತರಕಾರಿಗಳು ಏನೇನು ಬೇಕೆಲ್ಲ ತುಂಬಿಸಿಟ್ಟಿದ್ದೀವಿ. ಇಲ್ಲಿ ಟೊಮೊಟೊ ನೋಡಿ ಫ್ರೀಸರಲ್ಲಿ ಇಕ್ಕಿದ್ದೀವಿ, ಎಲ್ಲ ಫುಲ್ಲು ಕಲ್ತರ ಆಗೋಗುತ್ತೆ. ಫ್ರಿಜ್ಜು ರೂಮು ಎಲ್ಲ ಫುಲ್ಲು ಇದು ಮಾಡಿದ್ದೀವಿ ನೋಡಿ. ಆದರೆ ನಮ್ಮ ಪ್ಯಾಕೆಟ್ ಮಾತ್ರ ಫುಲ್ ಖಾಲಿ ಆಗೋಗಿದೆ. ಟೋಟಲ್ ಬಜೆಟ್ ಎಷ್ಟು ಹೇಳು? ಎಷ್ಟು ಅರ್ಸಿತಾ? 10K ಗೈಸ್ 10K. ಅದು ರುಬೆಲ್ಸಲ್ಲೇ ಆಗೋಗಿದೆ. ಎಕ್ಸ್ಟ್ರಾ 2K ನನ್ನ ಪಾಕೆಟಿಂದ ಹಾಕಿದ್ದೀನಿ. ಎಲ್ಲಾನು ಟೋಟಲ್ ಆಗಿ ಇಲ್ಲಿ ರುಬೆಲ್ಸಲ್ಲೇ ಒಂದು 10,000 ಹಂಗೆ. ಏನಾದ್ರು ನಾವು ಕನ್ವರ್ಟ್ ಮಾಡ್ತೀವಿ ಅಂದರೆ ಎಷ್ಟು, ಒಂದು ನಿಯರ್ಲಿ ಜಾಸ್ತಿ ಆಗುತ್ತೆ. 7.5 ರೇಟು. ಎಷ್ಟು, ಒಂದು 13.5 ಹಂಗೆ ಬರುತ್ತೆ ಗೈಸ್. ಅಷ್ಟಕ್ಕೆ ಒಂದೇ ದಿನದಲ್ಲಿ ಶಾಪಿಂಗ್ ಮಾಡಿದ್ದೀವಿ. ಅವಳು ನೋಡಿ, ಅವಳು ಹೋಗಿ ರೆಡಿನೂ ಆಗಿ ಬಂದ್ಬಿಟ್ಟಿದ್ದಾಳೆ ಹುಡುಗಿ. ಇಷ್ಟಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಯಾರೆಲ್ಲ ಇದ್ದಾರೆ ಅವರೆಲ್ಲನೂ ಶೇರ್ ಮಾಡಿಬಿಡಿ ಈ ವಿಡಿಯೋನ. ಓಕೆ, ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ. ಬಾಯ್ ಅನ್ರೋ. ಸಾತ್ವಿಕ್ ಮಗ ನೀನೇ ಅನ್ಬೇಕು ಬಾಯ್. ಕೈಫ್ ಅಲ್ಲಿ ನೋಡಿ ಅವನು ಹೋಗಿ ಸೇರ್ಕೊಬಿಟ್ಟ. ಬಾಯ್ ಬಾಯ್. ಬಾಯ್ ಬಾಯ್.